ಹೇಳಿದ್ರಿ ನಾನು ಡೈರೆಕ್ಟರ್ ಆಗಬೇಕು, ಸಿನಿಮಾ ಇಂಡಸ್ಟ್ರಿ ಮಾಡಬೇಕು ಅಂತ. ಈ KGF ಕಾಂತಾರ ಅಂತ ಸಿನಿಮಾ ಬಂದಮೇಲೆ ಕನ್ನಡ ಸಿನಿಮಾ ಥಿಯೇಟರ್ ಹೋಗೋದು ಇಲ್ಲ, ಕಡಿಮೆ ಆಗಿದೆ. ನಾವು ಸಿನಿಮಾ ಬಂದಿದ್ದೇವೆ, ಬಟ್ ಜನಗಳು ಹೋಗ್ತಿಲ್ಲ. ಏನಕ್ಕಂತಂದರೆ ಜನಗಳು ಏನಕ್ಕೆ ಹೋಗ್ತಿಲ್ಲ ಅಂತಂದರೆ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಒಂಥರ ಇವಾಗ ಒಬ್ಬರು ಹೋಗ್ತಾರೆ, ಯಾರೋ ಹೋಗ್ತಾರೆ, ಫಿಲಮ್ ನೋಡ್ಕೊಂಡು ಬರ್ತಾರೆ, ಅವ್ರು ಚೆನ್ನಾಗಿಲ್ಲ ತಂದುಬಿಡ್ತಾರೆ. ಒಬ್ಬರು ಚೆನ್ನಾಗಿಲ್ಲ ಅಂತಂದರೆ 100 ಜನ ಹೋಗಲ್ಲ. ಅದಕ್ಕೆ ನಾವು ಹೇಳಿದೆ ಅಂದರೆ ಎಲ್ಲರೂ ಹೋಗಿರಿ, ನೋಡ್ಕೊಂಡು ಬನ್ನಿರಿ. ನಿಮ್ಗೆ ಇಷ್ಟ ಇಲ್ಲ ಪರವಾಗಿಲ್ಲ, ಹೋಗ್ಬಿಡ್ರಿ. ಆಗಿದೆ ಗೊತ್ತಾ, ಬರೀ ದರ್ಶನ ಸಿಗಬೇಕು, ಧ್ರುವ ಸರ್ಜಾ ಯಶವಂತ ಸಿನಿಮಾಗಳೇ ಬೇಕು ಅಂತ ಅಂತಾರೆ. ನಾರ್ಮಲಾಗಿ ಬಂದಂಥ ನಿಮ್ಮಂಥ ಹೊಸ ಬಿಡ್ತಾರಲ್ಲ, ದರ್ಶನ್ ಸರ್ ಬಿಡ್ತಾವ್ರೆ, ವರ್ಷಕ್ಕೆ 2 ಫಿಲಮ್ ಬಿಡ್ತಾವ್ರೆ. ಅದೇ ಮನೆ ಕ್ರಾಂತಿ ಬಿಟ್ಟರೆ ಇವಾಗ ದೇವಿಗೆ ಇದು ಮಾಡ್ತಿದ್ದಾರೆ, ಕಾಟೇರಿ ಬಿಟ್ಟರು. ಇವಾಗ ನೆಕ್ಸ್ಟ್ ದೇವಿಗೆ ಮಾಡೋಷ್ಟಿಗೆ ಇದೆಲ್ಲ ಕೇಸೆಲ್ಲ ಆಗ್ತಿದೆ. ಇವಾಗ ಬಂದಮೇಲೆ ಅದನ್ನು ಸ್ವಲ್ಪ ನೋಡ್ತಾರೆ, ಅದನ್ನ ಬಿಡ್ತಾರೆ, ಜಲ್ದಿನೇ ಬಿಡ್ತಾರೆ ಅದನ್ನ. ಈಗ ಇತ್ತೀಚೆಗಳಲ್ಲಿ ಮಧ್ಯೆಲ್ಲ ಚಿತ್ರರಂಗ ಅಂತ ಇತ್ತು, ಈ ಚಿತ್ರರಂಗನ ವಾಣಿಜ್ಯ ಮಂಡಳಿ ಅಂತ ಮಾಡ್ತಾ ಇದ್ದಾರೆ. ಅದು ನಿಜ. ಅದಕ್ಕೆ ಇದೇನು ಡಿಫ್ರೆಂಟ್? ಅದೇ ಎಲ್ಲ ದುಡ್ಡು ಮೇಲೆ ಇವಾಗ ಒಂದು ಗ್ರೂಪ್ ಇದೆ ಅಲ್ಲಿ ಫಿಲಮ್ ಬಿಡ್ತಾರೆ. ಅದು ಯಾವುದೋ ಫಿಲಮ್ ಹೆಸರೆಲ್ಲ ಹೇಳಲ್ಲ, ಫಿಲಮ್ ಬಿಡ್ತಾರೆ, ಒಂದು ಗ್ರೂಪಲ್ಲಿ ಮೆಸೇಜ್ ಕಳಿಸ್ತಾರೆ, ಫ್ರೀ ಟಿಕೆಟ್ ಅವೈಲೇಬಲ್ ಬಂದಿರಿ ಅಂತ ಅಂದ್ಬಿಟ್ಟು. ಏನಕ್ಕೆ ಜನ ಹೋಗ್ಬೇಕು ಅಷ್ಟೇ, ಅವ್ರಿಗೆ ಅವರೇ ಕಾಸು ಕೊಟ್ಟು ಅವರೇ ಜನನ ಕಳಿಸ್ಕೊಡ್ತಾರೆ. ಅದನ್ನು ಕನ್ನಡ ನೋಡಿದ್ದೀವಿ, ನಮಗೂ ಬಂದಿವೆ ಟಿಕೆಟ್ಸ್, ನಾವು ಹೋಗಿದ್ದೀವಿ. ಬಟ್ ಏನು ನೋಡೋಕೆ ಹೋಗಿದ್ದೀವಿ, ಹೆಂಗೇನು ನಡೀತಿದೆ, ಹೆಂಗಿಲ್ಲ ಅಂತ. ಅವರೇ ಟಿಕೆಟ್ ಕೊಡ್ತಾರೆ, ಅವರೇ ಒಳಗೆ ಕರ್ಸ್ಕೊತಾರೆ, ನೋಡ್ಕೊಳ್ರಿ ಫಿಲಮ್ ನೋಡ್ಕೊಂಡು ಹೋಗ್ರಿ ಅಂತಂದ್ಬಿಟ್ಟು. ಯಾರೋ ಒಬ್ಬರು ಹೀರೋ ಬರ್ತಾರೆ, ಹೀರೋ ಬಂದಾಗ ಅವ್ರು ತುಂಬ ಜನ ಇರಬೇಕಲ್ಲ ಸರೌಂಡಿಂಗಲ್ಲಿ, ಒಂಥರ ಫೇಮಸ್ ಆಗೆಲ್ಲ ಮೀಡಿಯಾದಲ್ಲಿ ಇದು ಮಾಡೋಕ್ಕೆ. ಹಂಗಾಗಿ ಅವರೇ ಫ್ರೀ ಟಿಕೆಟ್ ಕೊಟ್ಬಿಟ್ಟು ಅವ್ರು ಕರ್ಸ್ಕೊಂಡ್ಬಿಟ್ಟು ಎಲ್ಲ ಪಬ್ಲಿಸಿಟಿ ಮಾಡ್ಕೊತಾರೆ. ಫ್ರೀ ಟಿಕೆಟ್ ಥಿಯೇಟರ್ ಕೊಡ್ತಾರೆ ಇಲ್ಲ ಸಿನಿಮಾ ಕಡೆಯಿಂದ ಕೊಡ್ತಾರೆ? ಸಿನಿಮಾ ಕಡೆಯಿಂದ ಕೊಡ್ತಾರೆ, ಥಿಯೇಟರ್ ಯಾರು ಕೊಡೋದು? ಸಿನಿಮಾ ಕಡೆಯಿಂದ ಕೊಡ್ತಾರೆ. ಥಿಯೇಟರ್ ಅವರೇ ಲಿಂಕ್ ಇರಲ್ಲ, ಸಿನಿಮಾ ಕಡೆನೇ ಕೊಡೋದು ಅವರು. ಸಿನಿಮಾ ಕಡೆ ಆ ಥರ ಇಷ್ಟು ಸಿನಿಮಾ ನೋಡಿದ್ದೀನಿ ನಾನು. ನೋಡಿದ್ದೀನಿ ಆ ಥರ ಸಿನಿಮಾಗಳು, ಹೆಸರು ಹೇಳೋದು ಬೇಡ, ಒಂದು ನೋಡಿ ಬೇಜಾರು ತುಂಬ ನೋಡಿದ್ದೀನಿ, ಒಂದು 10 ನೋಡ್ತೀನಿ. ಇತ್ತೀಚೆಗೆ ಬರ್ತಾ ಇದೆ, ಒಂದೊಂದು ಬರ್ತಾ ಇದೆ. ಇತ್ತೀಚೆಗೆ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಬಂದು ಅದಕ್ಕೆ ಜನ ಪ್ರೇರಿತವಾಗಿಲ್ಲ, ಒಂದು ವಾರ ಕನ್ನಡ. ಅದೇ ಒಳ್ಳೆ ಸಿನಿಮಾ ಕೊಡ್ತಾವ್ರೆ ಜನಗಳ ಮೇಲೆ. ಜನಗಳೆಲ್ಲ KGF ಕಾಂತಾರ ಆ ಥರನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾವ್ರೆ. ಅದೆಲ್ಲ ಇರೋ ಆಗೋಕ್ಕಾಗಲ್ಲ. ಎಲ್ಲರೂ KGF ಆಗೋಕ್ಕಾಗಲ್ಲ, ಎಲ್ಲರೂ ಡಿಬೋಸ್ ಆಗೋಕ್ಕಾಗಲ್ಲ, ಎಲ್ಲರೂ ಸುದೀಪ್ ಸರ್ ಆಗೋಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ಏನು ಅಂದರೆ ಎಸ್ ಸರ್ ಇರ್ತಾರೆ, ಸುದೀಪ್ ಇರ್ತಾರೆ, ಆಮೇಲೆ ಇವರು ದರ್ಶನ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.